ಚುನಾವಣೆಗೂ ಮೊದಲು ಮತದಾರರಿಗೆ ಭರ್ಜರಿ ಗಿಫ್ಟ್ ಭಾಗ್ಯಗಳು ಸಿಗ್ತಾ ಇದೆ. ಮತದಾರರನ್ನ ಸೆಳೆಯೋದಕ್ಕೆ ಸೀರೆ ಮತ್ತೆ ವಾಚ್ಗಳನ್ನ ಭರ್ಜರಿಯಾಗಿ ಗಿಫ್ಟ್ ಕೊಡುವಂತ ಪದ್ಧತಿ ಇದೀಗ ಶುರುವಾಗಿದೆ. ಚುನಾವಣೆಗೂ ಮೊದಲು ಮತದಾರರನ್ನ ಸೆಳೆಯೋದಕ್ಕೆ ಗಿಫ್ಟ್ ಭಾಗ್ಯಗಳನ್ನ ಕೊಡಲಾಗ್ತಾ ಇದೆ. ಸೀರೆ ವಾಚ್ ಅನ್ನ ಹಂಚಿಕೆ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸ್ಥಳೀಯ ಶಾಸಕ ಅಶೋಕ ಪಟ್ಟಣ ಈ ರೀತಿಯಾದಂತಹ ಗಿಫ್ಟ್ ಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಇರೋ ವಾಚ್ ಚುನಾವಣೆಗೂ ಘೋಷಣೆಗೂ ಮೊದಲೇ ಮತದಾರರನ್ನ ಸೆಳೆಯುವಂತಹ ಯತ್ನವನ್ನ ಅಶೋಕ್ ಪಟ್ಟಣ ಇದೀಗ ಮಾಡ್ತಾ ಇದ್ದಾರೆ. ಚುನಾವಣೆಗೂ ಮೊದಲೇ ಮತದಾರರಿಗೆ ಗಿಫ್ಟ್ ಭಾಗ್ಯಗಳು ಸಿಗ್ತಾ ಇವೆ. ಮತದಾರರನ್ನ ಸೆಳೆಯೋದಕ್ಕೆ ಅಭ್ಯರ್ಥಿಗಳು ಜೊತೆಗೆ ಹಾಲಿ ಶಾಸಕರು ಅಲ್ಲಿ ಗಿಫ್ಟ್ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ರಾಮದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತಹ ಅಶೋಕ್ ಪಟ್ಟಣ ಅವರು ನೀಡಿರುವಂತಹ ಗಿಫ್ಟ್ ಇದು. ಸಿದ್ದರಾಮಯ್ಯ ಜೊತೆಗೆ ಅಶೋಕ್ ಪಟ್ಟಣ ಅವರಿರುವಂತಹ ಭಾವಚಿತ್ರ ಇರುವಂತಹ ವಾಚ್, ಅದರ ಕೆಳಭಾಗದಲ್ಲೇ ಒಂದು ಸೀರೆಯನ್ನು ಕೂಡ ನೋಡ್ತಾ ಇದ್ದೀವಿ. ಈ ಗಿಫ್ಟ್ ಅನ್ನ ಸದ್ಯ ಅಶೋಕ್ ಪಟ್ಟಣ ತಮ್ಮ ಕ್ಷೇತ್ರದ ಮತದಾರರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ. ಚುನಾವಣೆ ಘೋಷಣೆಗೂ ಮುನ್ನ ಈ ರೀತಿಯಾದಂತಹ ಒಂದಷ್ಟು ಗಿಫ್ಟ್ ಗಳನ್ನ ಕೊಟ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋಕ್ಕೂ ಮೊದಲೇ ಒಂದಷ್ಟು ಆಮಿಷವನ್ನ ಮತದಾರರಿಗೆ ತೋರಿಸಿದ ಹಾಗಾಗುತ್ತೆ. ಮತದಾರನ ಸೆಳೆಯುವಂತಹ ಪ್ರಯತ್ನದಲ್ಲಿ ಮೊದಲ ಹೆಜ್ಜೆಯನ್ನ ಇರಿಸಿದ ಹಾಗಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲೇ ಇದೀಗ ಭರ್ಜರಿ ಗಿಫ್ಟ್ ಭಾಗ್ಯಗಳನ್ನ ಕೊಡೋದಕ್ಕೆ ಎಲ್ಲ ಅಭ್ಯರ್ಥಿಗಳು ಮುಂದಾಗ್ತಾ ಇದ್ದಾರೆ. ಅದರ ಭಾಗ ಎಂಬಂತೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರ ಜೊತೆಗೆ ಅದರ ಕೆಳಭಾಗದಲ್ಲಿ ಶಾಸಕ ಅಶೋಕ್ ಪಟ್ಟಣ ಅವರ ಭಾವಚಿತ್ರವನ್ನ ಇರುವಂತಹ ವಾಚ್ ಮತ್ತೆ ಸೀರೆಯನ್ನ ಕ್ಷೇತ್ರದ ಮತದಾರರಿಗೆ ಗಿಫ್ಟ್ ಕೊಡೋ ಮೂಲಕ ಅವರನ್ನ ಸೆಳೆಯುವಂತಹ ಯತ್ನವನ್ನ ಅಶೋಕ್ ಪಟ್ಟಣ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಕ್ಷೇತ್ರದ ಶಾಸಕರಿವರು ಮತ್ತೊಂದು ಬಾರಿ ಆಯ್ಕೆಯನ್ನ ಬಯಸಿ ಅವರು ಅಲ್ಲಿ ಅಭ್ಯರ್ಥಿಯಾಗೂ ಕೂಡ ಕಣಕ್ಕಿಳಿತಾರೆ. ಹೀಗಾಗಿಯೇ ತಮ್ಮ ಕ್ಷೇತ್ರದಲ್ಲಿ ಜನರಿಗೆ ಗಿಫ್ಟ್ ಅನ್ನ ನೀಡೋ ಮೂಲಕ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಎಂ ಅವರ ಭಾವಚಿತ್ರ, ತಮ್ಮ ಭಾವಚಿತ್ರ ಇರುವಂತಹ ವಾಚ್ ಜೊತೆಗೆ ಒಂದು ಸೀರೆಯನ್ನ ಗಿಫ್ಟ್ ಕೊಡುವ ಮೂಲಕ ಇದೀಗ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಅಶೋಕ್ ಪಟ್ಟಣ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಮತದಾರರಿಗೆ ಭರ್ಜರಿ ಗಿಫ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಅಶೋಕ್ ಪಟ್ಟಣ. ಏನೆಲ್ಲ ಕೊಡ್ತಾ ಇದ್ದಾರೆ ಗಿಫ್ಟ್? ಕೇವಲ ವಾಚ್ ಮತ್ತೆ ಸೀರೆ ಇದೆಯಾ? ಅದನ್ನ ಬಿಟ್ಟು ಬೇರೆ ಏನಾದ್ರು ಕೊಡ್ತಾ ಇದ್ದಾರಾ ಶ್ರೀಕಾಂತ್? ಆನಂದ್, ಏನು ವಿಧಾನಸಭಾ ಚುನಾವಣೆ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ, ನೀತಿ ಸಂಹಿತೆಯೂ ಜಾರಿಯಾಗಿಲ್ಲ. ಅದಕ್ಕೂ ಮುನ್ನ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಪೈಪೋಟಿಗಿಳಿದಂತೆ ಏನಂತಂದ್ರೆ ಗಿಫ್ಟ್ ಗಳನ್ನ ಮತದಾರರಿಗೆ ನೀಡೋ ಮೂಲಕ ಅವರನ್ನ ಸೆಳೆಯುವ ಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತಮ್ಮ ಕ್ಷೇತ್ರದ ಜನರಿಗೆ ಒಂದು ಕುಕ್ಕರ್ ಮತ್ತು ಹಾಗೇನೆ ಅಡಿಗೆ ಸಾಮಗ್ರಿಗಳನ್ನ ಏನು ವಿತರಣೆ ಮಾಡಿದ್ದು, ಅದಾದ ಬೆನ್ನಲ್ಲೇ ಏನಂತಂದ್ರೆ ಈಗ ಕಾಂಗ್ರೆಸ್ಸಿನ ರಾಮದುರ್ಗ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತ ಅಶೋಕ್ ಪಟ್ಟಣ್ ಅವರು ಇದೀಗ ಏನಂತಂದ್ರೆ ಮತದಾರರನ್ನ ಓಲೈಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಅವರು ಒಂದು ಸೀರೆ ಮತ್ತು ಪ್ರತಿಯೊಬ್ಬರಿಗೂ ಸಹ ಗಡಿಯಾರಗಳನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಏನಂತಂದ್ರೆ ಲಾರಿ ಗಟ್ಟಲೆ ಏನಂತಂದ್ರೆ ಆಯಾ ಗ್ರಾಮಗಳಿಗೆ ತಲುಪಿಸುವಂತ ವ್ಯವಸ್ಥೆ ನಡೀತಾ ಇದೆ. ಜೊತೆಗೆ ಕೆಲವು ಕಾರ್ಯಕ್ರಮಗಳನ್ನ, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋ ಮೂಲಕ ಮತದಾರರನ್ನ ಅಲ್ಲಿ ಸೇರಿಸಿ ಏನಂತಂದ್ರೆ ಮಹಿಳೆಯರಿಗೆ ಇದನ್ನ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ.